ನಮಸ್ತೆ ವೀಕ್ಷಕರೇ, ನಾನಿವಾಗ ಕಡ್ಲಿ ಸೊಪ್ಪಿನ ಪಲ್ಯ ಮಾಡ್ತೀನಿ. ಸರಿಯಾಗಿ ಹೆಚ್ಚಿ ತೊಳೆದಿಟ್ಕೊಂಡೀನಿ. ಹಸಿ ಕಡ್ಲಿ ಕಾಳು. ಈಗ ಒಂದೆರಡು ಚಮಚ ಎಣ್ಣೆನ ಹಾಕಬೇಕು. ಒಂದೆರಡು ಚಮಚ ಎಣ್ಣೆ ಹಾಕಿದೆ ನೋಡಿ. ಹಸಿ ಕಡ್ಲಿ ಕಾಳು, ಹಸಿ ಕಡ್ಲಿ ಸೊಪ್ಪು ಹರ್ಕೊಂಡು ಬಂದಿದ್ದೆ, ಹಾಕಿದೆ. ಈಗ ಒಂದು ಬೆಳ್ಳುಳ್ಳಿ ಬೇಳೆಯನ್ನು ಹಾಕ್ತೇನೆ. ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ ಹಣ್ಣು, ಕೊತ್ತಂಬರಿ ಇದ್ರಾಗ ಹಾಕ್ತೀನಿ. ಬೆಂದು ಅದರಲ್ಲಿ ಸ್ಮೆಲ್ ಬಿಡ್ತೈತಿ, ಅದಕ್ಕೆ ನಾನು ಅದ್ರಾಗನೇ ಕೊತ್ತಂಬರಿನ ಹಾಕ್ತೀನಿ. ಉಳ್ಳಾಗಡ್ಡಿ ಟೊಮೆಟೊ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಮಸಾಲೆ ಪುಡಿ, ಒಂದು ಟೀ ಸ್ಪೂನ್ ಖಾರ ಪುಡಿ. ಇವಾಗ ನಾನು ಏನು ಮಾಡ್ತೀನಿ, ಕಡ್ಲಿ ಕಾಳನ್ನ ಹಾಕ್ತೀನಿ. ಹಸಿ ಕಡ್ಲೆ ಕಾಳು ಭಾಳ ರುಚಿ ಆಗ್ತೈತಿ. ಹಸಿ ಕಡ್ಲೆ ಕಾಳು. ಇವಾಗ ಕಡ್ಲಿ ಸೊಪ್ಪನ್ನ ಹಾಕ್ತೀನಿ. ನೋಡಿ ವೀಕ್ಷಕರೇ, ಹಸಿ ಕಡ್ಲಿ ಸೊಪ್ಪನ್ನ ನಾನು ಇವಾಗ ಹಾಕಿ ಇದನ್ನು ಸ್ವಲ್ಪ ಹೊತ್ತು ನೀರು ಹಾಕೋದನ್ನ ಫ್ರೈ ಮಾಡಬೇಕು. ನೀರು ತಾನೇ ಬಿಡ್ತೈತಿ. ಬಾಯಿ ಮುಚ್ಚಬೇಕು ಸ್ವಲ್ಪ ಹೊತ್ತು. ನೀರು ಹೊಡ್ಕೊಂತ ಬಂತು ನೋಡಿ ವೀಕ್ಷಕರೇ. ಕಡ್ಲಿ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಈ ಹಸಿ ಕಡ್ಲಿ ಕಾಳೇನು ಬೇಯಕ್ಕೆ ಭಾಳ ಹಿಡಿಯಂಗಿಲ್ಲ, ಸೊಪ್ಪು ಬೇಯಕ್ಕೆ ಭಾಳ ಹಿಡಿಯಂಗಿಲ್ಲ. ಇದು ಬಾಯಿ ಮುಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಅಂದ್ರೆ ಕಡ್ಲಿ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಹಸಿ ಕಡ್ಲಿ ಕಾಳು ಸೊಪ್ಪು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.